ಸಹೋದರ ಬಾಂಬ್ ಬ್ಲಾಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೆರಿ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ ಅನ್ನ ನಿಮಗೆ ನಿರಂತರವಾಗಿ ನಿಮ್ಮ ರಿಪಬ್ಲಿಕ್ ಕನ್ನಡ ಕೊಡ್ತಾ ಇದೆ. ಈಗ ಪ್ರಮುಖವಾಗಿ ಶಂಕಿತ ಇಬ್ಬರು ಉಗ್ರರನ್ನ ಪಶ್ಚಿಮ ಬಂಗಾಳದಲ್ಲಿ ಅರೆಸ್ಟ್ ಮಾಡಿ ಬೆಂಗಳೂರಿಗೆ ಕರೆತರಲಾಗಿರೋದು. ಇವರಿಬ್ಬರ ಗೆಳೆತನ ಹೇಗಿತ್ತು, ಇವರ ನೆಟ್ವರ್ಕ್ ಯಾವ ರೀತಿ ಇತ್ತು, ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದ್ರು, ಹೀಗೆ ಹಲವು ವಿಚಾರಗಳನ್ನು ಹುಡುಕುತ್ತಾ ಹೋದಾಗ ಅನೇಕ ಎಕ್ಸ್ಕ್ಲೂಸಿವ್ ವಿಚಾರಗಳು ಲಭ್ಯ ಆಗ್ತಾ ಇದೆ. ಹಾಗಿದ್ರೆ ಮುಜಾವಿರ್ ಹಾಗೂ ತಾಹಾ ಇಬ್ಬರ ಗೆಳೆತನ ಹೇಗಿತ್ತು? ಇದು ಒಟ್ಟಿಗೆ ವ್ಯಾಸಂಗ ಮಾಡಿ ಒಟ್ಟಿಗೆ ಬಾಂಬ್ ಬಿಟ್ಟವರ ಕಥೆ ಇದು. ಮುಜಾವಿರ್ ಹಾಗೂ ತಾಹಾ ಇಬ್ಬರು ಚಿಕ್ಕಂದಿನಿಂದಲೇ ಸ್ನೇಹಿತರು. ಇವರು 4ನೇ ತರಗತಿಯಿಂದ ಇಬ್ಬರು ಒಟ್ಟಿಗೆ ವ್ಯಾಸಂಗ ಮಾಡಿದ್ರು. 2019 ಜನವರಿ 7ನೇ ತಾರೀಕು ಮುಜಾವಿರ್ ನಾಪತ್ತೆ ಆಗ್ತಾನೆ. ಬೆಂಗಳೂರಿಂದ ಮುಂಬೈಗೆ ಹೋಗಿರ್ತಾನೆ. ತಾಹಾ ಮತ್ತೊಂದು ಕಡೆ ಅವತ್ತೇ ಕಡೆಯದಾಗಿ ಅಣ್ಣನ ಜೊತೆ ಇವರು ಮಾತಾಡಿರ್ತಾರೆ. ಇವರು ಯಾವ ರೀತಿ ಗೆಳೆತನ ಇತ್ತು, ಯಾವ ರೀತಿ ಬೆಳೆದ್ರು, ಇವರ ನೆಟ್ವರ್ಕ್ ಯಾವ ರೀತಿ ಇತ್ತು, ಇದೆಲ್ಲವೂ ಕೂಡ ಈಗ ಎಕ್ಸ್ಕ್ಲೂಸಿವ್ ಆಗಿ ಡೀಟೇಲ್ಸ್ ಲಭ್ಯವಾಗಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಸ್ವತಃ ಮುಜಾವಿರ್ ಸಹೋದರ ಮಾಹಿತಿಯನ್ನು ನೀಡಿರೋದು. ಸಹೋದರ ಮಾತಾಡ್ತಾ ಅನೇಕ ವಿಚಾರಗಳನ್ನು ತಿಳಿಸಿಕೊಟ್ಟಿರೋದು. ನಿನ್ನೆ ಮುಜಾವಿರ್ ಬಂಧನದ ಬಳಿಕ ಮುಜಾವಿರ್ ಸಹೋದರನಿಗೆ ಕರೆ ಮಾಡಲಾಯಿತು. ನಿನ್ನೆ ಬೆಳಿಗ್ಗೆ 1 ಗಂಟೆಗೆ NIA ಅಧಿಕಾರಿಗಳು ಕರೆ ಮಾಡ್ತಾರೆ. ಸಹೋದರನ ಬಂಧನದ ಬಗ್ಗೆ ಸ್ವತಃ ಅಧಿಕಾರಿಗಳು ಮುಜಾವಿರ್ ಸಹೋದರನಿಗೆ ಮಾಹಿತಿಯನ್ನು ನೀಡ್ತಾರೆ. ಫೋನ್ ಮೂಲಕ ಮುಜಾವಿರ್ ಜೊತೆಗೆ ಅವರ ಸಹೋದರ ಮಾತಾಡಿರ್ತಾರೆ. NIA ಅಧಿಕಾರಿಗಳು ವಿಷಯವನ್ನು ತಿಳಿಸಿದಂತಹ ಸಂದರ್ಭದಲ್ಲಿ ಈಗ ಅನೇಕ ವಿಚಾರಗಳನ್ನು ಮುಜಾವಿರ್ ಸಹೋದರ, ಅಂದರೆ ಈ ಮುಜಾವಿರ್ ಬಾಲ್ಯ ಹೇಗಿತ್ತು, ಈತ ಯಾರ ಜೊತೆ ಆಡ್ತಿದ್ದ, ಈ ತಾಹನ್ ಜೊತೆಗೆ ಸ್ವತಃ ಅವನು 4ನೇ ತರಗತಿವರೆಗೂ ಶಾಲೆ ಕಲ್ತಿದ್ದು. ತದನಂತರ ಇಬ್ಬರು ಮುಂಬೈಗೆ ಹೋಗ್ತಾರೆ. ಅಲ್ಲಿಂದ ಇವ್ರ ನೆಟ್ವರ್ಕ್ ಯಾವ ವಿಚಾರಕ್ಕಾಗಿ ಬೆಳೀತು, ಇವರು ಯಾವ ಪರಿಸರದಲ್ಲಿ ಬೆಳೆದ್ರು, ಈ ಎಲ್ಲ ವಿಚಾರಗಳ ಬಗ್ಗೆ ಪಿನ್ ಟು ಪಿನ್ ಡೀಟೇಲ್ಸ್ ಗೊತ್ತಾಗ್ತಾ ಸಾಕ್ತಾ ಇದೆ. ಇಡೀ ದೇಶದಲ್ಲೇ ಸದ್ದು ಮಾಡಿದ್ದು ರಾಮೇಶ್ವರ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣ. ಇಲ್ಲಿ ಶಂಕಿತ ಉಗ್ರರನ್ನ ಅರೆಸ್ಟ್ ಮಾಡಿರೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗ ಮತ್ತಷ್ಟು ಡೀಟೇಲ್ಸ್ ಲಭ್ಯವಾಗ್ತಾ ಇರೋದು. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಕೊಲೀಗ್ ನಾಗೇಂದ್ರ ಬಾಬು. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಾಗೇಂದ್ರ ಬಾಬು, ಗಮನಿಸ್ತಾ ಇದ್ವಿ ಯಾವಾಗ ಮುಜಾವಿರ್ ಮತ್ತು ತಾಯಿ ಇಬ್ಬರ ಅರೆಸ್ಟ್ ಆಗುತ್ತೋ ಮುಜಾವಿರ್ ಸಹೋದರನಿಗೆ NIA ಅಧಿಕಾರಿಗಳು ಕರೆ ಮಾಡಿ ವಿಚಾರವನ್ನ ತಿಳಿಸ್ತಾರೆ ಅಂತ. ಈಗ ಮುಜಾವಿರ್ ಸಹೋದರ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡುವಾಗ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು. ಏನೆಲ್ಲ ಹೇಳಿದ್ದಾರೆ ಅವರು ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡುವಾಗ? ಏನು ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್ ಪಾಟೀಲ್, ಮುಸಾವಿರ್ ಅವರ ಸಹೋದರ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಕ್ಯಾಮ್ರಾ ಮುಂದೆ ಮಾತಾಡಲಿಲ್ಲ, ಆದರೆ ಆಫ್ ದ ರೆಕಾರ್ಡ್ ಒಂದಷ್ಟು ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ. ಯಾಕಂದರೆ ಈಗ ಅವರ ವಿಚಾರ ಕೋರ್ಟ್ನಲ್ಲಿರುವಂಥ ವಿಚಾರವಾಗಿ ಅವರು ಕ್ಯಾಮ್ರಾ ಮುಂದೆ ಬಂದು ಮಾತನಾಡೋದಕ್ಕೆ ಇಷ್ಟಪಡಲಿಲ್ಲ. ಆದರೂ ಕೂಡ ನಾವು ಅವರನ್ನು ಒಂದಷ್ಟು ಪ್ರಶ್ನೆಗಳನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಿದ್ವಿ. ಆ ಸಂದರ್ಭದಲ್ಲಿ ಮುಸಾವಿರ್ ಹಾಗೂ ಮತೀನ್ ತಾಹಾನ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಚಿಕ್ಕಂದಿನಿಂದಲೂ ಕೂಡ ಇಬ್ಬರು ಕೂಡ ಒಟ್ಟಿಗೆ ಓದಿ ಬೆಳೆದುಕೊಂಡಿದ್ರು. ಆದರೆ ಅವರು ಯಾವತ್ತೂ ಕೂಡ ಈ ರೀತಿಯಾಗಿ ಮಾಡ್ತಾರಂತ ಯಾರು ಕೂಡ ಊಹೆ ಮಾಡಿರಲಿಲ್ಲ ಅಂತ ಹೇಳ್ತಾರೆ. 2019ರಲ್ಲಿ ಬೆಂಗಳೂರಿಗೆ ತೆರಳ್ತಾರೆ. ಕೆಲಸವನ್ನು ಅರಸಿ ಅಲ್ಲಿ ಒಂದು ಬಟ್ಟೆಯನ್ನು ಮಾರಾಟ ಮಾಡುವ ವಿಚಾರವಾಗಿ ಅವ್ರು ಬೆಂಗಳೂರಿಗೆ ತೆರಳ್ತಾರೆ. ಆ ಸಂದರ್ಭದಲ್ಲಿ ಒಂದು ದಿನ ನಾನು ಕೂಡ ಬೆಂಗಳೂರಿಗೆ ಹೋದಂಥ ಸಂದರ್ಭದಲ್ಲಿ ಅವರಿಬ್ಬರು ಕೂಡ ನನ್ನ ಬಳಿ ಬಂದು ತಕ್ಷಣ ಹಣವನ್ನು ಕೇಳ್ತಾರೆ. ಹಣವನ್ನು ಕೇಳಿದ ಬಳಿಕ ನಾನು 35,000 ರೂಪಾಯಿ ಹಣವನ್ನು ಹೊಂಚಿಸಿ ಅವರಿಗೆ ನಾನು ಹಣವನ್ನು ಅವರ ಕೈಗೆ ಕೊಡ್ತೀನಿ. ಅದಾದ ಬಳಿಕ ಅವರು ಎಲ್ಲಿ ಹೋಗ್ತಾರೆ ಅಂತ ಗೊತ್ತಾಗೋದಿಲ್ಲ. ಕಡೆಯದಾಗಿ 2019ರಲ್ಲಿ ಮುಂಬೈಗೆ ಹೋಗಿರ್ತಾರೆ. ಮುಂಬೈನಿಂದ ನಮ್ಮ ಸಂಬಂಧಿಕರೊಬ್ಬರು ಈ ರೀತಿಯಾಗಿ ಮುಸಾವಿರ್ ಮತ್ತು ಆತನ ಸ್ನೇಹಿತರಿಬ್ಬರು ಬಂದು ನಮಗಿಲ್ಲಿ ರೂಮನ್ನು ಮಾಡಿಕೊಡಿ ಅಂತ ಕೇಳ್ತಿದ್ದಾರೆ. ಏನು ಮಾಡಬೇಕು ಅಂತೇಳಿ ಕೇಳ್ತಾರೆ. ಅದು ಕಡೆಯದಾಗಿ ಕುಟುಂಬಸ್ಥರ ಜೊತೆಯಲ್ಲಿ ಮುಸಾವಿರ್ ಮಾತಾಡಿದ್ದು. ಅದಾದ ಬಳಿಕ ಮುಸಾವಿರ್ ಎಲ್ಲೋದ, ಏನು ಮಾಡ್ಕೊಂಡಿದ್ದ ಅನ್ನೋದ್ರ ಬಗ್ಗೆ ಕುಟುಂಬಸ್ಥರಿಗೆ ಮಾಹಿತಿ ಇರಲಿಲ್ಲ. ಆದರೆ ಅಂದಿನಿಂದ ಇಂದಿನವರೆಗೂ ಕೂಡ ಸುಮಾರು 3 ಬಾರಿ ಅವರ ಮನೆಯ ಮೇಲೆ NIA ಅಧಿಕಾರಿಗಳು ದಾಳಿಯನ್ನು ಮಾಡಿರೋದಲ್ಲದೆ ಅವರ ಸಹೋದರನ ಕೂಡ ಇಂಟ್ರಾಗೇಷನ್ಗೆ ಕರೆದುಕೊಂಡು ಹೋಗಿ ಸಾಕಷ್ಟು ದಿನಗಳ ಕಾಲ ಅವರ ಕಸ್ಟಡಿಯಲ್ಲಿ ಇಟ್ಕೊಂಡು ಇಂಟ್ರಾಗೇಷನ್ ಅನ್ನು ಕೂಡ ಮಾಡಿದ್ದಾರೆ. ಮುಸಾವಿರ್ ಅವರ ಮಾಹಿತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಇದರ ಜೊತೆಗೆ ಶ್ರೀಪಾದ್ ಪಾಟೀಲ್ ಒಂದು ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ರಿಪಬ್ಲಿಕ್ ಕನ್ನಡ ಜೊತೆ ಮುಸಾವಿರ್ ಅವರ ಸಹೋದರ ಹಂಚಿಕೊಂಡಿದ್ದಾರೆ. ಯಾವಾಗ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಕೇಸ್ ಆಯಿತು, ಅದಾದ ಬಳಿಕ 5ನೇ ತಾರೀಕು ಬಳ್ಳಾರಿಯಿಂದ ಒಬ್ಬರು NIA ಅಧಿಕಾರಿಗಳು ಬಂದು
ಬಂದು ಅವರ ಕುಟುಂಬಸ್ಥರಿಗೆ ಒಂದು ಫೋಟೋವನ್ನು ತೋರಿಸ್ತಾರೆ. ಆ ಫೋಟೋವನ್ನು ನೋಡಿದ ಬಳಿಕ ಅವರಿಗೆ ತಕ್ಷಣಕ್ಕೆ ಅದು ಯಾರು ಅಂತ ಗೊತ್ತಾಗೋದಿಲ್ಲ. ಅದಾದ ಬಳಿಕ ಮಾಧ್ಯಮಗಳಲ್ಲಿ ಫೋಟೋ ಬಿತ್ತರವಾದ ಬಳಿಕ ಒಂದೇ ನಿಮಿಷ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಈಗ ಇನ್ನಷ್ಟು ಅಪ್ಡೇಟ್ಸ್ಗಳು ಲಭ್ಯ ಆಗ್ತಾ ಇದೆ ಈ ರಾಮೇಶ್ವರ ಬಾಂಬ್ ಬ್ಲಾಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಯಾವಾಗ ಮುಜಾವಿರ್ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾನೆ ಅಂತ ಗೊತ್ತಾಯಿತು, NIA ಅಧಿಕಾರಿಗಳು ಆತನ ಮನೆಗೆ ಭೇಟಿ ಕೊಡ್ತಾರೆ, ಅರ್ಥಾತ್ ದಾಳಿಯನ್ನು ನಡೆಸ್ತಾರೆ. ಮಾರ್ಚ್ 6ನೇ ತಾರೀಕು ಮುಜಾವಿರ್ ಮನೆಗೆ ಭೇಟಿ ಕೊಟ್ಟಂತಹ NIA ಅಧಿಕಾರಿಗಳು ಮುಜಾವಿರ್ನ ಫೋಟೋ ತೋರಿಸಿ ಈತ ಯಾರು ಅನ್ನುವಂತಹ ಪ್ರಶ್ನೆಯನ್ನು ಮಾಡ್ತಾರೆ ಅವರ ಮನೆಯಲ್ಲಿದ್ದವರಿಗೆ. ಅದನ್ನು ಗುರುತು ಹಿಡಿದಂತಹ ಅವರ ಸಹೋದರ ಈತ ನನ್ನ ತಮ್ಮನೇ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟ ತಕ್ಷಣ DYSP ಅವರಿಗೆ ಹೋಗಿ ಭೇಟಿಯಾಗುವಂತಹ ಕೆಲಸ ಮುಜಾವಿರ್ನ ಅಣ್ಣನಿಂದ ಆಗುತ್ತೆ. ತದನಂತರ ಕನ್ಫರ್ಮ್ ಆದಮೇಲೆ NIA ಅಧಿಕಾರಿಗಳು ಮತ್ತಷ್ಟು ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ನೇರವಾಗಿ ಮುಜಾವಿರ್ ಮನೆ ಮೇಲೆ ದಾಳಿಯನ್ನು ನಡೆಸ್ತಾರೆ. ಮಾರ್ಚ್ 6ನೇ ತಾರೀಕೆ ಮುಜಾವಿರ್ ಮನೆಗೆ NIA ಅಧಿಕಾರಿಗಳು ಬಂದು ಭೇಟಿಯನ್ನು ಕೊಟ್ಟಿರ್ತಾರೆ. ನಾಗೇಂದ್ರ ಬಾಬು ನೋಡಿ, ಒಂದೊಂದೇ ವಿಚಾರಗಳೀಗ ಆಚೆ ಬರ್ತಾ ಇರುವಂಥದ್ದು. ಮುಜಾವಿರ್ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾನೆ ಅಂತ NIA ಅಧಿಕಾರಿಗಳಿಗೆ ಮಾರ್ಚ್ 6ನೇ ತಾರೀಕೆ ಒಂದು ಅಂದಾಜು ಇರುತ್ತೆ. ಹೀಗಾಗಿ NIA ಅಧಿಕಾರಿಗಳು ನೇರವಾಗಿ ಆತನ ಮನೆಗೇನೆ ಭೇಟಿ ಕೊಡ್ತಾರೆ, ಫೋಟೋ ತೋರಿಸ್ತಾರೆ. ಈತ ನಿಮ್ಮ ಗೊತ್ತಿರೋನ ಅಂತ ಕೇಳಿದ ತಕ್ಷಣ ಅವರ ಅಣ್ಣ ಒಪ್ಕೋತಾನೆ, ಹೌದು ಈತ ನನ್ನ ತಮ್ಮ ಅಂತ. ಮುಂದೆ ಏನೆಲ್ಲ ಆಯಿತು, ಇದ್ರ ಬಗ್ಗೆ ಏನಾದರೂ ಮಾತಾಡಿದ್ರಾ? ಮಾತಾಡಿದ್ರು ಶ್ರೀಪಾದ್. ಅವರ ಸಹೋದರ ರಿಪಬ್ಲಿಕ್ ಕನ್ನಡ ಜೊತೆ ಆಫ್ ದ ರೆಕಾರ್ಡ್ ಅಂದರೆ ಕ್ಯಾಮ್ರಾ ಇಲ್ಲದಂತೆ ಒಂದಷ್ಟು ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ. ಅವರಿಗೆ ಒಂದಷ್ಟು ರಿಸ್ಟ್ರಿಕ್ಷನ್ಸ್ ಇದೆ, ಮಾತಾಡಬಾರ್ದು ಅಂತೇಳಿ. ಹಾಗಾಗಿ ಒಂದಷ್ಟು ಮಾಹಿತಿಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ನೋಡಿ, ರಾಮೇಶ್ವರಂ ಕೆಫೆಯಲ್ಲಿ ಆದಂಥ ಬಾಂಬ್ ಬ್ಲಾಸ್ಟ್ ಪ್ರಕರಣದ ಬಳಿಕ ಇವ್ರಿಗೇನೂ ಗೊತ್ತಿರೋದಿಲ್ಲ. ಆದರೆ ಬಳ್ಳಾರಿಯಿಂದ ಕೆಲ NIA ಅಧಿಕಾರಿಗಳು ಇವರ ಮನೆಗೆ ಬಂದು ಫೋಟೋವನ್ನು ತೋರಿಸ್ತಾರೆ, ಇದು ನಿಮಗೆ ಗೊತ್ತಾ ಅಂತೇಳಿ. ಆದರೆ ಅವರು ಫೋಟೋದಲ್ಲಿ ಮಾಸ್ಕ್ ಹಾಕಿದ್ರಿಂದಾಗಿ, ಕ್ಯಾಪ್ ಹಾಕಿದ್ರಿಂದಾಗಿ ತಕ್ಷಣಕ್ಕೆ ಅವರು ಪತ್ತೆ ಹಚ್ಚೋದಕ್ಕೆ ಆಗೋದಿಲ್ಲ. ಅದಾದ ಬಳಿಕ ಮತ್ತೊಮ್ಮೆ ಒಂದು ಫೋಟೋವನ್ನು ನೋಡಿದಾಗ ಅವರ ಕುಟುಂಬಸ್ಥರು ತಕ್ಷಣ ಇದು ಮುಸಾವಿರೆ ಅಂತೇಳಿ ಅವರು ತಕ್ಷಣಕ್ಕೆ ಐಡೆಂಟಿಫೈ ಮಾಡಿ ಅದನ್ನು ಅಧಿಕಾರಿಗಳಿಗೆ ತಿಳಿಸುವಂಥ ಕೆಲಸವನ್ನು ಮಾಡ್ತಾರೆ. ಇದು ನನ್ನ ತಮ್ಮನೇ, ಆತ ಎಲ್ಲಿದ್ದಾನೆ ಗೊತ್ತಿಲ್ಲ, ಆದರೆ ಇದು ನನ್ನ ತಮ್ಮನೇ ಅಂತೇಳಿ ಅವರು ಕನ್ಫರ್ಮ್ ಮಾಡ್ತಾರೆ. ಕೇವಲ ಸಹೋದರ ಅಷ್ಟೇ ಅಲ್ಲ, ಅವರ ಕುಟುಂಬಸ್ಥರು ಎಲ್ಲರೂ ಕೂಡ ಆ ಫೋಟೋವನ್ನು ನೋಡಿ ಇದು ಮುಸಾವಿರ್ ಅಂಥೇಳಿ ಅವರು ಕನ್ಫರ್ಮ್ ಅನ್ನು ಮಾಡಿದ ಬಳಿಕ NIA ಅಧಿಕಾರಿಗಳು ಮತ್ತಷ್ಟು ಚುರುಕೊಳ್ತಾರೆ. ಅದಾದ ಬಳಿಕ ಅವರ ಕುಟುಂಬಸ್ಥರಿಗೆ NIA ಅಧಿಕಾರಿಗಳು ಕರೆ ಮೇಲೆ ಕರೆ ಮಾಡ್ತಾ ಇದ್ದಾರೆ. ಫೋನ್ಗಳ ಕರೆಗಳನ್ನು ಮಾಡೋ ಮೂಲಕ ಒಂದು ಮಾಹಿತಿಯನ್ನು ಕೊಟ್ಟಿದ್ರಂತೆ. ನೋಡಿ, ಆದಷ್ಟು ಬೇಗ ನಿಮ್ಮ ಸಹೋದರನ ಬಗ್ಗೆ ಮಾಹಿತಿ ಸಿಕ್ಕಿದೆ ಆದರೆ ತಕ್ಷಣಕ್ಕೆ ಕೊಡಿ, ಯಾಕೆಂದರೆ ಅವರ ಈಗೆಲ್ಲವೂ ಕೂಡ ಏನು ಮಾಡಿದರೆ ಇದೆಲ್ಲವೂ ಕೂಡ ಟ್ರಯಲ್ ಅಷ್ಟೇ, ಟ್ರಯಲ್ ಬ್ಲಾಸ್ಟ್ಗಳನ್ನು ಮಾತ್ರ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇವರದ್ದು ದೊಡ್ಡ ಟಾರ್ಗೆಟ್ ಇದೆ. ಹಾಗಾಗಿ ನಾವು ಅವರನ್ನು ತಕ್ಷಣಕ್ಕೆ ಅರೆಸ್ಟ್ ಮಾಡಬೇಕು ಅಂತೇಳಿ ಅಧಿಕಾರಿಗಳು ಕುಟುಂಬಸ್ಥರಿಗೆ ಮಾಹಿತಿಯನ್ನು ಕೊಟ್ಟಿದ್ರಂತೆ. ಅದೇ ಸಲುವಾಗಿ ಕುಟುಂಬಸ್ಥರು ಕೂಡ ನಮಗೆ ಯಾವುದೇ ಒಂದು ಇನ್ಫಾರ್ಮೇಷನ್ ಬಂದರೂ ಕೂಡ ನಾವು ತಕ್ಷಣ ನಿಮಗೆ ಕೊಡ್ತೀವಿ ಅಂತೇಳಿ ಕುಟುಂಬಸ್ಥರು ಹೇಳಿದರು. ಅದಾದ ಬಳಿಕ ಮಾರನೇ ದಿನವೇ ಸ್ಥಳೀಯ DYSPಗೆ ಭೇಟಿ ಮಾಡಿ ಇದು ನನ್ನ ತಮ್ಮನೇ ಅಂತ ಹೇಳಿ ಸ್ಥಳೀಯ DYSPಗೆ ಸಹೋದರ ಖುದ್ದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆ ಮಾಹಿತಿಯನ್ನು ಹಂಚಿಕೊಂಡಂಥ NIA ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗ್ತಾರೆ. ಅಂದೇ ಅದಾದ ಬಳಿಕ ನೋಡಿ, ಇವರೇ ಫೋಟೋವನ್ನು ಕನ್ಫರ್ಮೇಷನ್ ಮಾಡಿ ಅವರು ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟ ಬಳಿಕ NIA ಅಧಿಕಾರಿಗಳು ಮತ್ತೊಮ್ಮೆ ಅವರ ಕುಟುಂಬ ಮನೆಗೆ ಭೇಟಿ ಕೊಟ್ಟು ದಾಳಿಯನ್ನು ನಡೆಸಿ ಅವರ ಮನೆಯಲ್ಲಿದ್ದಂಥ ಲ್ಯಾಪ್ಟಾಪ್ ಆಗಿರ್ಬೋದು, ಮೊಬೈಲನ್ನು ಅವರು ವಶಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಆ ಸಂದರ್ಭದಲ್ಲಿ ಮುಸಾವಿರ್ ಮನೆ ಬಿಟ್ಟು ಹೋಗಿ 2019ರಿಂದ ಇಲ್ಲಿಯವರು ಕೂಡ ಬಂದಿಲ್ಲ, ಸಿಕ್ಕಿಲ್ಲ ಅಂತೇಳಿ 2019ರಲ್ಲಿ ಬಿಟ್ಟು ಹೋದ ಬಳಿಕ 2020ರಲ್ಲಿ ಕುಟುಂಬಸ್ಥರು ABS ಕಾರ್ಪಸನ್ನು ಕೂಡ ಹಾಕ್ಕೊಂಡಿರ್ತಾರೆ. ಅಲ್ಲಿಂದ ಇಲ್ಲಿಯವರೆಗೂ ಕೂಡ ತಮ್ಮ ಎಲ್ಲೋದ, ಏನು ಮಾಡ್ಕೊಂಡಿದ್ದಾನೆ ಅನ್ನೋದು ಮಾತ್ರ ಗೊತ್ತಿಲ್ಲ. ಆದರೆ ಮತ್ತೊಂದು ವಿಚಾರ ನೋಡಿ, ನಿನ್ನೆ ಬೆಳಗ್ಗೆ ವೆಸ್ಟ್ ಬೆಂಗಾಳಲ್ಲಿ ಮುಸಾವಿರ್ ಬಂಧನ ಆಗ್ತಾ ಇದೆ. ನಾಗೇಂದ್ರ ಬಾಬು ಮಾಹಿತಿಗಾಗಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ?
ಯಾಕಂದ್ರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.